ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ IAS. ಈ ಒಂದು ವಿಡಿಯೋದಲ್ಲಿ ಪ್ರಿಲಿಮ್ಸ್ 2 months ಕ್ರ್ಯಾಶ್ ಕೋರ್ಸ್ ಇದರ ಬಗ್ಗೆ ನೋಡೋಣ ಬನ್ನಿ. ವಿ ಹ್ಯಾವ್ ಲಾಂಚ್ಡ್ KS 2026 ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ 2 months ಇಂಟೆನ್ಸಿವ್ ಪ್ರೋಗ್ರಾಮ್ ಅಂಡ್ ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೀಲ್ ಅಬೌಟ್ ಓನ್ಲಿ ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ಫೈನ್. ಸೊ ಕ್ಯಾನ್ ಯು ಗೆಸ್ ವಾಟ್ ಇಟ್ ಈಸ್? ಆಕ್ಚುಲಿ ಇಮೇಜ್ ಅಲ್ಲೇ ಇದೆ ಏನು ಅಂತ. ಇಲ್ಲಿ ನೀವು ಇಲ್ಲಿ ನೋಡಿದ್ದೆ ಅದರಲ್ಲಿ 1:15 ರೇಷಿಯೋದಲ್ಲಿ ವಾಟ್ ಈಸ್ ದಿಸ್ 1:15 ರೇಷಿಯೋ ಇಸ್ ದ ಪ್ರಿಲಿಮ್ಸ್ ಟು ಮೇನ್ಸ್. ಸೊ ಪ್ರಿಲಿಮ್ಸ್ ಯಾರ್ಯಾರು ಬರ್ದಿದ್ದೀರಾ ಅದರಲ್ಲಿ ಓನ್ಲಿ ಫ್ಯೂ ಮೆಂಬರ್ಸ್ ವಿಲ್ ಬಿ ಸೆಲೆಕ್ಟೆಡ್ ಟು ದ ಮೇನ್ಸ್ ಬರೀಲಿಕ್ಕೆ ಇಟ್ ಈಸ್ ಲೈಕ್ ಎ ಎಂಟ್ರಿ ಟಿಕೆಟ್ ಪ್ರಿಲಿಮ್ಸ್ ಅನ್ನೋ ಎಕ್ಸಾಮ್ ಅಲ್ವಾ. ಸೊ ಇದರಲ್ಲಿ 1:15 ರೇಷಿಯೋ ಇರುತ್ತೆ. ಸಪೋಸ್ ಈಗ ಹೊಸ 2026 ನೋಟಿಫಿಕೇಶನ್ ಅಲ್ಲಿ ರಫ್ಲಿ ಅರೌಂಡ್ 300 ಸೀಟ್ಸ್ ಇದೆ ಅಂದ್ಕೊಳ್ಳಿ. 300 ಇಷ್ಟು ಇಲ್ಲಿ ನೋಡಿ 300 ಸೀಟ್ಸ್ ಇದೆ. ಓಕೆ, ಫೈನಲ್ ಅಲ್ಲಿ ಇಷ್ಟು 15 ರೇಷಿಯೋ ಅಂತ ತಗೊಂಡ್ರಾಗ 4500 ರಫ್ಲಿ ಯು ಮೇ ಸೇ ಇಟ್ ಆಸ್ 5000 ಪೀಪಲ್ ವಿಲ್ ಬಿ ಸೆಲೆಕ್ಟೆಡ್ ಇನ್ ಟು ದ ಮೇನ್ಸ್ ಎಕ್ಸಾಮ್. ಅಂದ್ರೆ ಪ್ರಿಲಿಮ್ಸ್ ಅನ್ನೋದು ನಿಮಗೆ ಎಂಟ್ರಿ ಟಿಕೆಟ್ ಇದ್ದಂಗೆ. ಸೊ ಈ ಕೋರ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಟು get this ticket. I hope you understood, and I am just showing that. So this is how the prelims results PDF will out. Okay, so ನಿಮ್ಮ ನೇಮ್ ಆರ್ ರಿಜಿಸ್ಟರ್ಡ್ ನಂಬರ್ ನೀವು ಸರ್ಚ್ ಮಾಡಿದೆ ಅಂದ್ರೆ ನಿಮ್ಮ ID ನಂಬರ್ ಪಾಪಪ್ ಆಗುತ್ತೆ. ದಟ್ ಮೀನ್ಸ್ ಯು ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ದ ಮೇನ್ಸ್ ಎಕ್ಸಾಮ್. ಗಾಟ್ ಇಟ್? ಫೈನ್. ಡೈರೆಕ್ಟ್ಲಿ ಕಮ್ ಟು ದ ವಿಡಿಯೋ. ಇಲ್ಲಿ ನೋಡಿ, ನಿಮಗೆ ಯಾವುದೇ ರೀತಿ ಈ ಇಮೇಜ್ ಅಲ್ಲಿರುವಂತಹ ಸೇಮ್ ಡೌಟ್ಸ್ ಇದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಲಿಸನ್ ದಿಸ್ ವಿಡಿಯೋ. ಅದರ್ವೈಸ್ ಗೋ ಅಂಡ್ ವಾಚ್ ಆರ್ ಗೋ ಅಂಡ್ ಸ್ಟಡಿ ಫಾರ್ ದ KS ಎಕ್ಸಾಮ್. ಇಲ್ಲಿ ಕ್ವಶನ್ಸ್ ನೋಡೋಣ ಬನ್ನಿ. ಫಸ್ಟ್, ಕೆನ್ ಐ ರಿಯಲಿ ಕಂಪ್ಲೀಟ್ ದ ಎಂಟೈರ್ KS ಪ್ರಿಲಿಮ್ಸ್ ಸಿಲೆಬಸ್ ಇನ್ ಜಸ್ಟ್ 2 months? ಸೊ ದಿಸ್ ಈಸ್ ದ ಫೋರ್ಮೋಸ್ಟ್ ಯು ಮೇ ಸೇ ವೆರಿ ಫಸ್ಟ್ ಕ್ವಶನ್ ಆಕ್ಚುಲಿ. ಓಕೆ, ಈ ಡೌಟ್ ನಿಮಗೂ ಇದ್ರೆ ಐ ಆನ್ಸರ್ ಆಲ್ ದ ಕ್ವರೀಸ್. ಓಕೆ, ಜಸ್ಟ್ ಬಿ ವಿತ್ ದ ವಿಡಿಯೋ. ಸೆಕೆಂಡ್, ಈಸ್ ದಿಸ್ ಕ್ರ್ಯಾಶ್ ಕೋರ್ಸ್ ಸೂಟಬಲ್ ಫಾರ್ ಕಂಪ್ಲೀಟ್ ಬಿಗಿನರ್ಸ್? ಸರ್ ನನಗೆ ಇದುವರೆಗೂ ಜೀರೋ ನಾಲೆಡ್ಜ್ ಇದೆ, KS ಬಗ್ಗೆ ನಾನು ಓದೇ ಇಲ್ಲ. ಸ್ಟಿಲ್ ಐ ಕ್ಯಾನ್ ಏಬಲ್ ಟು ಟೇಕ್ ದಿಸ್ ಬ್ಯಾಚ್? ಎಸ್. ನೆಕ್ಸ್ಟ್ ನೋಡೋಣ ಬನ್ನಿ. ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ 2 to 5 years ಬಟ್ ಸ್ಟಿಲ್ ಹ್ಯಾವ್ ನಾಟ್ ಕ್ಲಿಯರ್ ದ ಪ್ರಿಲಿಮ್ಸ್. ವಿಲ್ ದಿಸ್ ಕೋರ್ಸ್ ಹೆಲ್ಪ್ ಮೀ? ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಸ್. ದೆನ್ ಐ ಆಮ್ ವರ್ಕಿಂಗ್ ಆರ್ ಸ್ಟಡಿಂಗ್ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್. ಕ್ಯಾನ್ ಐ ಸ್ಟಿಲ್ ಕಂಪ್ಲೀಟ್ ದಿಸ್ ಕೋರ್ಸ್? ಡೆಫಿನೆಟ್ಲಿ. ಐ ವಿಲ್ ಶೋ ಯು ದ ಶೆಡ್ಯೂಲ್ ಆಸ್ ವೆಲ್. ಓಕೆ, just wait for another, I think maybe on the 15 to 20 minutes al video mugiyutte. Just wait for the complete video. And how many hours should I study daily to complete the course successfully? I'll tell you. Then what if I have forgotten the basics? So na already 3 to 4 years effort agide. So iga almost 2 to 3 years gap agide. Means 3-4 years previously nanu preparation madide, but ಬಿಕಾಸ್ ಆಫ್ ಸಮ್ ಪರ್ಸನಲ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ವರ್ಕ್ ಪ್ರೆಷರ್ ಆಗಿರ್ಬೋದು, ಮತ್ತೆ ಬೇಸಿಕ್ಸ್ ಎಲ್ಲ ಮರ್ತೋಗಿದೆ. ಆಲ್ಮೋಸ್ಟ್ 2 to 3 years ಗ್ಯಾಪ್ ಆಗಿದೆ. ವೆದರ್ ಐ ಆಮ್ ಏಬಲ್ ಟು ಕ್ಲಿಯರ್ ದ ಪ್ರಿಲಿಮ್ಸ್? ಈ ಕೋರ್ಸ್ ನನಗೆ ಹೆಲ್ಪ್ ಮಾಡುತ್ತಾ? ನೆಕ್ಸ್ಟ್ ಕ್ವಶನ್ ಬನ್ನಿ. ಈಸ್ ದಿಸ್ ಕೋರ್ಸ್ ಫೋಕಸ್ಡ್ ಓನ್ಲಿ ಆನ್ ದ ಪಾಸಿಂಗ್ ಎಕ್ಸಾಮ್ ಆರ್ ಆನ್ ಸ್ಕೋರಿಂಗ್ ದ ಹೈ ಮಾರ್ಕ್ಸ್? ಡೆಫಿನೆಟ್ಲಿ ಐ ವುಡ್ ಸೇ ಫಸ್ಟ್ ಒನ್. ವಿ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ ದ ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ಅಂಡ್ ಹೌ ಈಸ್ ದಿಸ್ ಕೋರ್ಸ್ ಡಿಫರೆಂಟ್ ಫ್ರಮ್ ಅದರ್ KS ಕ್ರ್ಯಾಶ್ ಕೋರ್ಸಸ್? ಇಲ್ಲಿ ನೋಡಿ, ನಾವು 2 months ಅಂತ ಹೇಳಿದ್ವಿ. ನಾರ್ಮಲ್ ಆಗಿ ವಿ ಹ್ಯಾವ್ ಆಲ್ಸೋ ಟೇಕನ್ 5 to 6 months ಕೋರ್ಸ್. ಆಕ್ಚುಲಿ ಯಾವುದು ಪ್ರಿಲಿಮ್ಸ್ಗೆ ಅಂತ 5 to 6 months ಟ್ರೆಡಿಷನಲ್ ಕೋಚಿಂಗ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಇದರಲ್ಲಿ ವಿ ಆರ್ ಕಂಪ್ಲೀಟಿಂಗ್ ಇಟ್ ಇನ್ 2 months. ಇಫ್ ಯು ಹ್ಯಾವ್ ಎನಿ ಫ್ರೆಂಡ್ಸ್ ಲೈಕ್ ಮೇನ್ಸ್ ಬರ್ದಿರುವಂತ ಫ್ರೆಂಡ್ಸ್ ಯಾರಿದ್ರೆ ಒಂದ್ಸರಿ ಅವ್ರನ್ನ ಕೇಳಿ. 2 months ಅಲ್ಲಿ they are able to clear the prelims actually. Even we have also done the same thing. Even 1 month alli we have cleared the prelims exam. Almost 8 members idu team alli everyone cleared the prelims with just a matter of 1 month. ನಾವು ಮಾಡ್ತಿದೀವಿ ಅದಕ್ಕೆ ನೀವು ಮಾಡ್ಬೋದು ಅಂತ ಹೇಳ್ತಿಲ್ಲ. ದಿಸ್ ಇಸ್ ಅ ಪಾಸಿಬಿಲಿಟಿ. ನೀವು ಯಾರಾದ್ರೂ ಮೇನ್ಸ್ ಬರ್ದಿರೋನು ಒಂದ್ಸರಿ ಕೇಳಿ. ಸೊ 2 months ಅಲ್ಲಿ ಮುಗಿಸ್ಬೋದಾ ಇದನ್ನ ಅಂತ. ದೇರ್ ಆರ್ ಫ್ಯೂ ಕ್ಯಾಂಡಿಡೇಟ್ಸ್ ಎವ್ರಿ ಇಯರ್ ಪ್ರಿಲಿಮ್ಸ್ ಪಾಸ್ ಮಾಡ್ತಿರ್ತಾರೆ. ಇಫ್ ಯು ಸಿ ಯುವರ್ ಸರ್ಕಲ್, ಯಾವುದೇ ಎಕ್ಸಾಮ್ ಕೊಡ್ಲಿ ಪ್ರಿಲಿಮ್ಸ್ ಅಂತೂ ಈಸಿಯಾಗಿ ಪಾಸ್ ಮಾಡ್ತಾರೆ. ಬಿಕಾಸ್ ನಾಲೆಡ್ಜ್ ಈಸ್ ಒನ್ ಪಾರ್ಟ್. ಓಕೆ, ಅಂಡ್ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಲ್ಲ, ಇಟ್ ಈಸ್ ಎ ಸ್ಕಿಲ್ ಆಕ್ಚುಲಿ. ಸೊ ಇಟ್ಸ್ ನಾಟ್
ನಾಟ್ ಓನ್ಲಿ ನಾಲೆಡ್ಜ್ ಬಟ್ ಆಲ್ಸೋ ಸ್ಕಿಲ್. ಸೊ ಈ ಸ್ಕಿಲ್ ಇದೆ ಅಂತಂದ್ರೆ ನಿಮ್ಮ ಹತ್ರ, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ದಿ ಪ್ರಿಲಿಮ್ಸ್ ಫೈನಲ್ PDF ಲೀಸ್ಟ್. ಗಾಟ್ ಇಟ್? ಅಂಡ್ ಈ ಕೋರ್ಸ್ ಅಲ್ಲಿ ನಿಮಗೆ ಈ ಸ್ಕಿಲ್ ನ ಟೀಚ್ ಮಾಡ್ತೀವಿ ಅಲಾಂಗ್ ವಿತ್ ನಾಲೆಜ್. ಡೆಫಿನೆಟ್ಲಿ ಎಕ್ಸಾಮ್ಗೆ ಏನ್ ನಾಲೆಜ್ ಬೇಕಲ್ಲ, ವಿ ವಿಲ್ ಹೆಲ್ಪ್ ಯು ದಟ್. ಅಂಡ್ ಮೋರ್ ದನ್ ದಟ್ ದೇರ್ ಇಸ್ ಅ ಸ್ಕಿಲ್. ಇದು ಒಂದು ಕಲೆ, ದಟ್ ಮೀನ್ಸ್ ಇಟ್ ಇಸ್ ಅ ಸ್ಕಿಲ್ ಆಕ್ಚುಲಿ. ಆ ಸ್ಕಿಲ್ ನ ನಾವು ಟೀಚ್ ಮಾಡ್ತೀವಿ. ಗಾಟ್ ಇಟ್? ಅಂಡ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ವಿಲ್ ಐ ಗೆಟ್ ಪ್ರಾಪರ್ ಗೈಡೆನ್ಸ್ ಆನ್ ವಾಟ್ ಟು ಸ್ಟಡಿ ಅಂಡ್ ವಾಟ್ ಟು ಸ್ಕಿಪ್? ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಟೀಚಿಂಗ್ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ. ನೀವು ಏನ್ ಬೇಕು ಏನ್ ಬೇಡ ಅನ್ನೋದು. ಯಾಕೆಂದ್ರೆ ಈಗಂತೂ AI ಬಂದ್ಮೇಲೆ ವಿ ಆರ್ ಆಲ್ ನೋ ದಟ್ ದೇರ್ ಇಸ್ ಎ ಲಾಟ್ ಆಫ್ ಇನ್ಫಾರ್ಮೇಶನ್, ರೈಟ್? ನೀವು ಜಸ್ಟ್ ಒಂದು ಮೆಸೇಜ್ ಹಾಕಿದೆ ಅಂತಂದ್ರೆ ನಿಮ್ಗೆ ಎಂಟೈರ್ ಬುಕ್ಕೇ ಕೊಡುತ್ತೆ, ಎಂಟೈರ್ ನೋಟ್ಸೇ ಕೊಡುತ್ತೆ. ಬಟ್ ಈ ಎಂಟೈರ್ ನೋಟ್ಸ್ ಓದೋದ್ರಿಂದ ನೀವು ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಅಂತಂದ್ರೆ ವಿ ಕಾಂಟ್ ಸೇ. ಬಿಕಾಸ್ ನೀವು ಏನ್ ಸ್ಕಿಪ್ ಮಾಡಬೇಕು, ಓಕೆ, ಯಾವುದನ್ನು ಫೋಕಸ್ ಮಾಡಬೇಕು ಅನ್ನೋದು ವಿ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ ಕ್ರ್ಯಾಶ್ ಕೋರ್ಸ್. ದೆನ್ ಹೌ ಡು ಐ ಅವಾಯ್ಡ್ ಇನ್ಫಾರ್ಮೇಶನ್ ಓವರ್ಲೋಡ್ ಡ್ಯೂರಿಂಗ್ ಲಾಸ್ಟ್ 2 months? ದಿಸ್ ಇಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. ಯಾಕೆ ಅಂತಂದ್ರೆ ಎಕ್ಸಾಮ್ ಹತ್ರ ಬಂತಂದಂಗೆ ಪೀಪಲ್ ವಿಲ್ ಅಕ್ಯುಮುಲೇಟ್ ಎನ್ ನಂಬರ್ ಆಫ್ ಬುಕ್ಸ್ ಆಗಲಿ, ಮೆಟೀರಿಯಲ್ಸ್ ಆಗಲಿ, ಕರೆಂಟ್ ಅಫೇರ್ಸ್ ಅಂತ 4-5 ಮ್ಯಾಗಝಿನ್ ಓದೋದಾಗ್ಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಅಪ್ರೋಚ್. ಓಕೆ, ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಗಿವ್ ಯು ವಾಟ್ ಟು ಸ್ಟಡಿ ಅಂಡ್ ವಾಟ್ ನಾಟ್ ಟು. ಗಾಟ್ ಇಟ್? And what is the daily study plan that I should follow during these 2 months? We will give you complete daily wise plan. Okay, day wise plan ಕೊಡ್ತೀವಿ ನಿಮಗೆ. It includes classes ಆಗಲಿ, ರಿವಿಷನ್ ಆಗಲಿ, ಟೆಸ್ಟ್ಸ್ ಆಗಲಿ, PYQs ಆಗಲಿ, everything it included. And last question, if I sincerely follow this course from day 1, what are my chances of clearing the prelims? I would say very high, because the course is designed in such a way that ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕಂತೂ ದಿಸ್ ಈಸ್ ಮೋರ್ ದೆನ್ ಎನಫ್. ದಟ್ಸ್ ವಾಟ್ ವಿ ಪ್ರಾಮಿಸಿಂಗ್. ಓಕೆ, ಫೈನ್. ಈ ಕ್ವರೀಸ್ ಎಲ್ಲ ಆಕ್ಚುಲಿ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ಟೆಲಿಗ್ರಾಮ್, ವಾಟ್ಸಪ್, ಈವನ್ ಇನ್ಸ್ಟಾಗ್ರಾಮಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ಯೂಟ್ಯೂಬ್ ಕಾಮೆಂಟ್ಸ್ ಆಗಲಿ, ಅದೇ ರೀತಿ ಕಾಲ್ಸ್ ಆಗಲಿ. ಸೊ ಎಲ್ಲ ಡೌಟ್ಸು ಕೇಳ್ತೀವಿ ಸರ್ 2 months ಅಲ್ಲಿ ಮುಗಿಯುತ್ತಾ ಅಂತ. ಯಾಕೆಂದ್ರೆ ಟ್ರೆಡಿಷನಲ್ ಕೋಚಿಂಗ್ ಅಲ್ಲಿ ದೇ ವಿಲ್ ಟೆಲ್ ಯು ಟು 4 to 5 months ಓನ್ಲಿ ಪ್ರಿಲಿಮ್ಸ್ಗೆ ಅಂತಾನೆ. ಅಂತ ನೀವು 2 months ಹೇಳ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಡೌಟ್ ಅಬೌಟ್ ದಟ್. ಬಟ್ ನೀವು ಪ್ರಿಲಿಮ್ಸ್ ಪಾಸ್ ಮಾಡಿದಾರಲ್ಲ, ಪ್ರತಿ ಸರಿ ಪಾಸ್ ಮಾಡ್ತಿರ್ತಾರೆ ನೋಡಿ, ಅವ್ರನ್ನೊಂದ್ಸರಿ ಹೋಗಿ ಕೇಳಿ ನೋಡಿ. ಎಸ್, ದಿಸ್ ಈಸ್ ವೆರಿ ಮಚ್ ಪಾಸಿಬಲ್ ಇಫ್ ಯು ಫಾಲೋ ದ ರೈಟ್ ಸ್ಟ್ರಾಟಜಿ, ರೈಟ್ ಮೆಥಡ್ ಅಂಡ್ ರೈಟ್ ಗೈಡೆನ್ಸ್. ಗಾಟ್ ಇಟ್? ಓಕೆ, ಮೂವ್ ಆನ್ ಟು ದೆ ಈ 2 months ಅಲ್ಲಿ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಸಿ, ದಿಸ್ ಈಸ್ ಅ ಕ್ರ್ಯಾಶ್ ಕೋರ್ಸ್. ಐ ವುಡ್ ಸೇ ದಿಸ್ ಇಸ್ ಅ ಡೆಫಿನೆಟ್ಲಿ ಕ್ರ್ಯಾಶ್ ಕೋರ್ಸ್. ಅಂಡ್ ನಾವು ನಿಮಗೆ ಆಲ್ರೆಡಿ ಕ್ಲಾಸಸ್ ಎಲ್ಲ ರೆಕಾರ್ಡೆಡ್ ಮಾಡಿದ್ದೀವಿ. KS ಎಕ್ಸಾಮ್ಗೆ ಏನೇನು ಬೇಕಲ್ಲ, GK ಪೇಪರ್ಗೆ, ಪೇಪರ್ 1, ಪೇಪರ್ 2 ಎಲ್ಲ ಕ್ಲಾಸಸ್ ಆಲ್ರೆಡಿ ರೆಕಾರ್ಡೆಡ್ ಆಗಿದೆ. ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಇಟ್ ಇನ್ ದ ಡೈಲಿ ಬೇಸಿಸ್. ಇಲ್ಲಿ ನೋಡಿ ಹೇಗೆ ಅಂತ. ಫಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ KPSC ಅಂಡ್ UPSC. ಬಿಕಾಸ್ ನೀವು ನೋಡಿದ್ದೆ ಅದಲ್ಲಿ KPSC ಇದು KPSC ಆಗಿ ಉಳಿದಿಲ್ಲ. IAS, UPSC ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನಾನು ಹೇಳ್ತಿದ್ದೀನಿ. ಸೊ ಈ ಸ್ಟ್ಯಾಂಡರ್ಡ್ಸ್ಗೆ ಆಲ್ರೆಡಿ ಶಿಫ್ಟ್ ಆಗಿದೆ. ನೀವು ಯಾರು KPSC ಕ್ಲಿಯರ್ ಮಾಡಿದವ್ರನ್ನ ಕೇಳಿ, ಇಲ್ಲ ನೀವು ಕ್ವಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಿಮಗೆ ಗೊತ್ತಾಗುತ್ತೆ ಆಕ್ಚುಲಿ ಎಷ್ಟು ಟಫ್ ಆಗಿದೆ ಪೇಪರು, ಯಾವ ತರ ಟ್ರೆಂಡ್ ಚೇಂಜ್ ಆಗಿದೆ ಅಂತ. ದಟ್ಸ್ ವೈ ಫಸ್ಟ್ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ KPSC ಮತ್ತೆ UPSC ಕ್ವಶನ್ ಪೇಪರ್ಸು ಅಲಾಂಗ್ ವಿತ್ ಸಿನಾಪ್ಸಿಸ್ ಅಂಡ್ ಡಿಸ್ಕಷನ್ ವಿಡಿಯೋಸ್. ಓಕೆ, ಬರೀ ನಿಮಗೆ PDF ಕೊಟ್ಬಿಟ್ಟು ಬಿಟ್ಬಿಡಲ್ಲ ನಾವು, ವಿಲ್ ಡೂ ಡಿಸ್ಕಷನ್ ಆಸ್ ವೆಲ್. ನಿಮ್ಗೆ ಆಗ ಗೊತ್ತಾಗುತ್ತೆ, ಓ UPSC ಮತ್ತೆ KPSC ಟ್ರೆಂಡ್ ಯಾವ ತರ ಇದೆ ಅಂತ. ದಿಸ್ ಈಸ್ ಅ ಫಸ್ಟ್ ಥಿಂಗ್ ಆರ್ ಫಸ್ಟ್ ಆಕ್ಟಿವಿಟಿ ಯು ನೀಡ್ ಟು ಡೂ, ನಾಟ್ ಓನ್ಲಿ KS, ಎನಿ ಅದರ್ ಎಕ್ಸಾಮ್. ಓಕೆ, ಅಂದ್ರೆ ಆ ಒಂದು ಪಲ್ಸ್ ನ ನಾವು ಹಿಡಿಬೇಕು ಅಂತ. ಗಾಟ್ ಇಟ್? ದೆನ್ ನೆಕ್ಸ್ಟ್ ಬನ್ನಿ, ಸೆಕೆಂಡ್ ಪಾಯಿಂಟ್ ನೋಡಿ. PYQ ಮುಗೀತು. ಸೊ ನಿಮ್ಗೊಂದು ಕ್ಲಾರಿಟಿ ಬಂತು ಎಷ್ಟು ಡೆಪ್ತ್ ಅಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ. ಓಕೆ, ಅದಕ್ಕೆ ಬೇಕಾದಂತಹ ಸೆಕೆಂಡ್ ಒನ್, ಬೇಸಿಕ್ NCERT ಫೌಂಡೇಶನ್ ಕ್ಲಾಸಸ್. ಆಕ್ಚುಲಿ ನಿಮಗೆ ಕ್ವಶನ್ ಪೇಪರ್ ನೋಡಿದ್ದೆ ಅದಲ್ಲ, ಆಲ್ಮೋಸ್ಟ್ 80 to 90% ನಿಮಗೆ NCERT ಬೇಸಿಸ್ ಎಲ್ಲ ಇರುತ್ತೆ, ವೆದರ್ ಇಟ್ ಈಸ್ UPSC or KPSC or any state PSC. Okay, so that's why we are conducting the NCERT foundation classes. I will show you. ಇಲ್ಲಿ ನಿಮಗೆ ಯಾವುದೇ ರೀತಿ 6 months 5 months ಪ್ಲಾನ್ ಇಲ್ಲ. ಹಾರ್ಡ್ಲಿ 20 hours per each subject. ಅಂದ್ರೆ ನೀವು 3 days ಕೂತ್ಕೊಂಡ್ರೆ ಒಂದು ಸಬ್ಜೆಕ್ಟ್ ಮುಗಿಬಹುದು ಆಕ್ಚುಲಿ, ಕಂಪ್ಲೀಟ್ ಆಗಿ ಕೂತ್ರೆ. That's how we have planned actually. I'll show you the schedule, don't worry. Just wait for another I think 10 minutes.
ದೆನ್ PBS ಕ್ಲಾಸಸ್. ಆಕ್ಚುಲಿ ನಾನು ಇದ್ರ ಬಗ್ಗೆ ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಅಂತ. ಯಾಕೆಂತಂದ್ರೆ ಎವ್ರಿಥಿಂಗ್ ಇಸ್ ಪ್ರಿಯಾರಿಟಿ. ಓಕೆ, ನೀವೊಂದು ಆಕ್ಟಿವಿಟಿ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ದಟ್ಸ್ ಎ ಪ್ರಿಯಾರಿಟಿ. ಇವತ್ತು ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದ್ರೆ, ಅಂಡ್ ಯು ಹ್ಯಾವ್ ಅದರ್ ಕಮಿಟ್ಮೆಂಟ್ಸ್ ಆಸ್ ವೆಲ್. ಬೇರೆ ಕಮಿಟ್ಮೆಂಟ್ಸ್ ಕೂಡ ಕೊಟ್ಟಿರ್ತೀರಾ, ವೆದರ್ ಫಾರ್ ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ವರ್ಕ್ ಆಗಿರ್ಬೋದು. ಬಟ್ ಎಕ್ಸಾಮ್ಗೆ ಅಂತ ಟೈಮ್ ಬಂದಾಗ ಯು ಹ್ಯಾವ್ ಟು ಪ್ರಿಯಾರಿಟೈಸ್ ದ ಎಕ್ಸಾಮ್, ರೈಟ್? ಅದೇ ರೀತಿ ನಿಮ್ಮ ಸ್ಟಡಿಯಲ್ಲೂ ಕೂಡ ಯು ಶುಡ್ ಹ್ಯಾವ್ ದಟ್ ಪ್ರಿಯಾರಿಟಿ. ಯಾವ ಸಬ್ಜೆಕ್ಟ್ಸ್ ಇಂದ ನಮ್ಗೆ ಕ್ವಶನ್ಸ್ ಬರ್ತಿದೆ, ರೈಟ್? ಯಾವ ಒಂದು ಟಾಪಿಕ್ಸ್ ನಾನು ಈವನ್ ಸಬ್ಜೆಕ್ಟ್ಸ್ ಇಂದಲೂ ಕೂಡ ಯಾವ ಟಾಪಿಕ್ಸ್ ನ ಫೋಕಸ್ ಮಾಡಬೇಕು. ಈವನ್ ಕರೆಂಟ್ ಅಫೇರ್ಸ್ ನೋಡಿ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಐ ಥಿಂಕ್ ಈವನ್ ನನ್ನ ತುಂಬಾ ಫ್ರೆಂಡ್ಸು, ನನ್ನ ಜೂನಿಯರ್ಸು, ಐ ಹ್ಯಾವ್ ಸೀನ್ ದಮ್ ಆಕ್ಚುಲಿ ಪರ್ಸನಲಿ, ಆಲ್ಮೋಸ್ಟ್ 4 to 5 ಮ್ಯಾಗಝಿನ್ಸ್ ಕವರ್ ಮಾಡ್ತಿದ್ರು, ಓನ್ಲಿ ಕರೆಂಟ್ ಅಫೇರ್ಸ್ ಮಾರ್ಕೆಟ್ ಇರೋ ಅಂತ. ಬಟ್ ವಿ ಹ್ಯಾವ್ ಸೆಗ್ರಿಗೇಟೆಡ್ ಮಂತ್ಲಿ 40 to 45 ಟಾಪಿಕ್ಸ್. ಇಷ್ಟೇ ಟಾಪಿಕ್ಸ್ ಅಲ್ಲಿ ಆಲ್ಮೋಸ್ಟ್ 90% ಆಫ್ ದ ಕ್ವಶನ್ಸ್ ಬಂದಿತ್ತು. ಯಾಕೆಂತಂದ್ರೆ ಒಂದು ಮ್ಯಾಗಝಿನ್ ಅಂತ ತಗೊಂಡ್ರೆ ನೀವು ಆಲ್ಮೋಸ್ಟ್ 150 to 200 ಟಾಪಿಕ್ಸ್, ಲೆಟ್ಸ್ ಸೇ ಮಿನಿಮಮ್ ಅಂದ್ರೆ 200 to 250 ಟಾಪಿಕ್ಸ್ ಇರುತ್ತೆ. 5 into 250 ಆಲ್ಮೋಸ್ಟ್ 1300 ಟಾಪಿಕ್ಸ್ ಬರುತ್ತೆ ನಿಮಗೆ. ಬಟ್ ವಿ ಹ್ಯಾವ್ ಸೆಗ್ರಿಗೇಟೆಡ್ ದಟ್ 4 to 5 months into just 200 ಟಾಪಿಕ್ಸ್. ದಿಸ್ ಈಸ್ ವಾಟ್ ಪ್ರಿಯಾರಿಟಿ. ಯಾಕೆಂತಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ಯಾ, ಅದರಲ್ಲಿ ಬೋತ್ KPSC UPSC, ಯು ಕಮ್ ಅಕ್ರಾಸ್ ದಟ್ ಐಡಿಯಾ, ಏನ್ ಕೇಳ್ತಿದ್ದಾರೆ ಅಷ್ಟು ಮಾತ್ರ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಡೆಫಿನೆಟ್ಲಿ ಆಲ್ಮೋಸ್ಟ್ 85 to 90% ಕ್ವಶನ್ಸ್ ಬರುತ್ತೆ. ಯು ಕ್ಯಾನ್ ಈಸಿಲಿ ಸಾಲ್ವ್ ದೆಮ್. ದಟ್ಸ್ ಅ ವಿ ಪ್ರಿಪೇರ್. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಪ್ರೋಗ್ರಾಮ್ ಯಾವ ತರ ಡಿಸೈನ್ ಮಾಡಿದೀವಿ ಅಂದ್ರೆ, ಇಫ್ ನಾನೇ ಈ ಒಂದು ಎಕ್ಸಾಮ್ಗೆ ಕೂತ್ರೆ, KS 2026ಗೆ ಕೂತ್ರೆ ಯಾವ ರೀತಿ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ. ಸೊ ನಾನು ಯಾವ ತರ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ನಾವು 8 ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ ದೆನ್ ವಿ ಹ್ಯಾವ್ ಡಿಸೈನ್ ದಿಸ್ ಕೋರ್ಸ್. ಆಕ್ಚುಲಿ 8 ಜನ ಅಂತಂದ್ರೆ ಎವ್ರಿ ಒನ್ ವೇಟಿಂಗ್ ಫಾರ್ ದ ಇಂಟರ್ವ್ಯೂ, ಇಂಟರ್ವ್ಯೂ ರಿಸಲ್ಟ್ಸ್, ಫೈನಲ್ ರಿಸಲ್ಟ್ಸ್ಗೆ 8 ಜನ ಕೂತು ವೇಟ್ ಮಾಡ್ತಾ ಇದೀವಿ. ಬಟ್ ಈ ಪ್ರೋಗ್ರಾಮ್ ಡಿಸೈನ್ ಮಾಡಿರೋದು 8 ಮೆಂಬರ್ಸ್. ಎವ್ರಿ ಒನ್ ಅಗ್ರೀಡ್, ವಿ ಹ್ಯಾವ್ ಡಿಸ್ಕಸ್ಡ್ ಲಾಟ್ ಅಂಡ್ ಕಮ್ ಅಪ್ ವಿತ್ ಅ ಪ್ಲಾನ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಇಟ್ ವರ್ಕ್ಡ್ ಫಾರ್ ಅಸ್. 2 months ಇಸ್ ಮೋರ್ ದೆನ್ ಎನಫ್ ಆಕ್ಚುಲಿ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಲಿಕ್ಕೆ, ದಟ್ ಟು KPSC ಅಂತ ಬಂದಾಗ. ನೆಕ್ಸ್ಟ್ ಬನ್ನಿ, ಸಬ್ಜೆಕ್ಟ್ ವೈಸ್ ಸೆಕ್ಷನಲ್ ಟೆಸ್ಟ್ ಇರುತ್ತೆ. ಎವ್ರಿ ವೀಕೆಂಡ್ ಅಲ್ಲಿ ಟೆಸ್ಟ್ ಇರುತ್ತೆ ನಿಮಗೆ. ಓಕೆ, ಎಸ್ ಡೆಫಿನೆಟ್ಲಿ ಇಟ್ ಇಸ್ ಆನ್ಲೈನ್ ಬೇಸ್ಡ್ ಇರುತ್ತೆ. ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಎನಿವೇರ್. ನೀವು ವರ್ಕ್ ಮಾಡ್ತಿದ್ರು, ಫ್ರೆಶರ್ ಆಗಿದ್ರು, ಈವನ್ ಪ್ರಿಪರೇಷನ್ ಅಲ್ಲಿ 3 to 4 years ಇದ್ರು, ಇಟ್ ಈಸ್ ಆನ್ಲೈನ್ ಆಗಿರೋದ್ರಿಂದ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಎನಿವೇರ್. ಓಕೆ, ನಿಮಗೆ ಲೈವ್ ರ್ಯಾಂಕ್ ಪ್ರೊವೈಡ್ ಮಾಡ್ತೀವಿ, ಸೊ ದಟ್ ನಿಮ್ಗೆ ಒಂದು ಕಾಂಪಿಟೇಷನ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ಇದೇ ನಿಮಗೆ ಸಬ್ಜೆಕ್ಟ್ ವೈಸ್ ಅಂಡ್ ಸೆಕ್ಷನಲ್ ಟೆಸ್ಟ್ ಇರುತ್ತೆ. ಐ ವಿಲ್ ಶೋ ಯು ದ ಕಂಪ್ಲೀಟ್ ಶೆಡ್ಯೂಲ್. ಓಕೆ, ದೆನ್ ಫುಲ್ ಲೆಂತ್ ಇರುತ್ತೆ. ಅಫ್ಕೋರ್ಸ್ ಡೆಡಿಕೇಟೆಡ್ ಕರೆಂಟ್ ಅಫೇರ್ಸ್ ನೀವು ಮತ್ತೆ ಸಪ್ರೇಟ್ ಆಗಿ ಎಲ್ಲೂ ನೀವು ಓದಬೇಕು, ನೋಡಬೇಕು, 20-30 hours ಆಫ್ ವಿಡಿಯೋಸ್ ನೋಡೋ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ ವಿ ವಿಲ್ ಗಿವ್ ಯು ಮೇ ಬಿ 10 hours, ಲೆಟ್ಸ್ ಸೇ. ಐ ಆಮ್ ಜಸ್ಟ್ ಗಿವಿಂಗ್ ಅ ಬ್ರೋಚರ್ ಟೈಮ್. ಅಂದ್ರೆ ನಾವೇನು ಕಾಮಿಟ್ ಮಾಡಿದೀವಲ್ಲ, ಸೊ ಸೇಮ್ ಥಿಂಗ್ ವಿ ಆರ್ ಏನ್ ಪ್ರಾಮಿಸ್ ಮಾಡಿದೀವಲ್ಲ ಅದನ್ನ ನಿಮಗೆ ಹೇಳ್ತಿದ್ವಿ. 10 hours ಅಲ್ಲಿ ನಿಮ್ಗೆ ಎಂಟೈರ್ ಕರೆಂಟ್ ಅಫೇರ್ಸ್ ಮುಗಿಯುತ್ತೆ. ಓಕೆ, ಡೆಡಿಕೇಟೆಡ್. ದೆನ್ CSAT ಕ್ಲಾಸಸ್, ಅಫ್ಕೋರ್ಸ್ ಪೇಪರ್ 12 ಬರೋದ್ರಿಂದ ವಿಲ್ ಡೂ ದಟ್ ಕ್ಲಾಸ್ ಆಸ್ ವೆಲ್. ವೀಕ್ಲಿ 2 ಮೆಂಟರ್ಶಿಪ್ ಇರುತ್ತೆ, ಮೇನ್ಲಿ ಫಾರ್ ಅಕೌಂಟಬಿಲಿಟಿ. ಸೊ ವೆದರ್ ಯು ಆರ್ ಅಕೌಂಟಬಲ್, ನಾವು ಕೊಟ್ಟಿರೋ ಟಾರ್ಗೆಟ್ಸ್ ನೀವು ಫಿನಿಶ್ ಮಾಡ್ತಿದ್ದೀರಾ, ದಟ್ಸ್ ವಾಟ್ ವಿ ನೀಡ್ ಆಕ್ಚುಲಿ. ನಾವು ಕೂಡ ಕೋರ್ಸ್ ಮಾಡಿ ಬಿಟ್ಬಿಡ್ಬೋದು, ಬಟ್ ದಟ್ ಡಸಂಟ್ ವರ್ಕ್ ಆಕ್ಚುಲಿ. ವೆದರ್ ನಾವು ಕೊಟ್ಟಿರೋದು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ, ದೆನ್ ವಾಟ್ ವಿ ಪ್ರಾಮಿಸ್ 2 months ಅಲ್ಲಿ ಮುಗಿಸ್ಕೊಡ್ತೀವಿ ಅಂತ, ದಟ್ ಈಸ್ ಪಾಸಿಬಲ್. ಅದರ್ವೈಸ್ ಡೆಫಿನೆಟ್ಲಿ ಇಟ್ ವೋಂಟ್ ವರ್ಕ್ ಆಕ್ಚುಲಿ. ದಟ್ ಇಸ್ ದ ಪಾಯಿಂಟ್ ಅಷ್ಟೇ. ಫೈನ್, ದಟ್ಸ್ ವೈ ವಿಲ್ ಕಮ್ ಅಪ್ ವಿತ್ ಮೆಂಟರ್ಶಿಪ್ ಸೆಷನ್ಸ್ ಆಸ್ ವೆಲ್. ಅದೇ ರೀತಿ ವೀಕ್ಲಿ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ಅಂಡ್ ಸಪರೇಟ್ ಪ್ರೈವೇಟ್ ಗ್ರೂಪ್ಸ್ ಇರುತ್ತೆ ನಿಮಗೆ ಟೆಲಿಗ್ರಾಮ್ ಅಲ್ಲಿ. ಸೊ ಅಲ್ಲಿ ಡಿಸ್ಕಷನ್ಸ್ ಇರುತ್ತೆ, ಅಂಡ್ ಎವ್ರಿ ಡೇ ಕ್ವಶನ್ಸ್ ಬರ್ತಾ ಇರುತ್ತೆ ಅದರಲ್ಲಿ. ಐ ಥಿಂಕ್ ನೀವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ನೋಡಿದ್ರು, ಯೂಟ್ಯೂಬ್ ಅಲ್ಲಿ ನೋಡಿದ್ರು, ವಿ ಹ್ಯಾವ್ ಪ್ರಮೋಟೆಡ್ ದಟ್ ಒನ್ ಆಸ್ ವೆಲ್. ಅಲ್ಲಿ ನಿಮಗೆ ಫ್ರೀ ಆಗೇ ಇರುತ್ತೆ. ಓಕೆ, ಗ್ರೂಪ್ ಅಲ್ಲಿ ಅಪಾರ್ಟ್ ಫ್ರಮ್ ವಾಟ್ ವಿ ಆರ್ ಪ್ರಾಮಿಸಿಂಗ್ ದ ಕೋರ್ಸ್, ಅಪಾರ್ಟ್ ಫ್ರಮ್ ದಟ್ ಎವ್ರಿ ಡೇ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ದಟ್ ನೀವೊಂದು ಅಕೌಂಟಬಲ್ ಇರ್ತೀರಾ. ಇದು ನೀವೊಂದು 5 to 10 minutes ಸ್ಪೆಂಡ್ ಮಾಡಿದ್ರೆ ಸಾಕು, ಎಂಟೈರ್ ಸಬ್ಜೆಕ್ಟ್ ನಿಮಗೆ ರಿವಿಷನ್ ಆಗುತ್ತೆ. ದೆನ್ ರೆಗ್ಯುಲರ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಹೇಳಿದ್ನಲ್ಲ, ವೀಕ್ಲಿ 2 sessions ಅಂತ ಹೇಳಿದ್ವಲ್ಲ. ಸೊ ವಿ ವಿಲ್ ಡಿಸ್ಕಸ್ ದೇರ್. ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತೀವಿ, ವೆದರ್ ಯು ಆರ್ ಪರ್ಫಾರ್ಮಿಂಗ್ ವೆಲ್, ಗುಡ್ ಎನಫ್. ಇಫ್ ನಾಟ್, ವಿ ವಿಲ್ ಹೆಲ್ಪ್ ಯು. ಯಾವ ತರ ನೀವು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಬಿಕಾಸ್ ಇಟ್ ಇಸ್ ಎ ಕಂಪ್ಯಾರಿಟಿವ್ ಎಕ್ಸಾಮ್. ಹೇಳ್ತಾರೆ ಒಬ್ಬರನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ದಟ್ಸ್ ಎ ಟ್ರೂ, ಬಟ್ ಎಕ್ಸಾಮ್ ಅಂತ ಬಂದಾಗ ಇಟ್ ಈಸ್ ಎ ಕಾಂಪಿಟೇಟಿವ್ ಆಸ್ ವೆಲ್ ಇಸ್ ಕಂಪ್ಯಾರಿಟಿವ್ ಎಕ್ಸಾಮ್. ಇರುವಂತಹ ನೀವು 10 members ಅಲ್ಲಿ ಯು ನೀಡ್ ಟು ಬಿ ದ ಟಾಪರ್, ಯು ಆರ್ ನೀಡ್ ಟು ಬಿ ದ ಟಾಪ್ 1%, ಟಾಪ್ 1%.
ಆಗ್ಲೇ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗುವಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್. ಫೈನ್, ದೀಸ್ ಆರ್ ದ ಕಂಪ್ಲೀಟ್ ಎಂದು ಫೀಚರ್ಸ್ ಏನೇನಿರುತ್ತೆ ಅಂತ ನೆಕ್ಸ್ಟ್ ನೋಡೋಣ ಬನ್ನಿ. ಸಿ, ದಿಸ್ ಈಸ್ ದ ಕಾಂಪ್ರಹೆನ್ಸಿವ್ ಲೆಕ್ಚರ್ ವೈಸ್ ಸ್ಕೆಡ್ಯೂಲ್ ಅಂಡ್ ಆಲ್ಸೋ ವಾಚ್ ಟೈಮ್ ಟ್ರ್ಯಾಕರ್. ಸೊ ಇಲ್ಲಿ ನಿಮಗೆ ಟ್ರ್ಯಾಕರ್ ಕೂಡ ಇರುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ಜಿಯೋಗ್ರಫಿ ಅಂತ ತಗೊಂಡ್ರೆ 28 ಲೆಕ್ಚರ್ಸ್ ಇದೆ. ವಾಚ್ ಟೈಮ್ 23 ಅವರ್ಸ್ ಇರುತ್ತೆ. ಸ್ಟಾರ್ಟ್ ಮಂತ್ 20th ಜುಲೈಯಿಂದ ಫಿನಿಶ್ 28th. ಸಿ, ಹೌ ಮೆನಿ ಡೇಸ್? 7 to 8 ಡೇಸ್. ಒಂದೊಂದು ಸಬ್ಜೆಕ್ಟ್ ಮುಗಿತಾ ಬರುತ್ತೆ. ಸರ್, ಒಂದ್ ವೀಕಲ್ಲಿ ಒಂದು ಸಬ್ಜೆಕ್ಟ್ ಮುಗಿಯುತ್ತಾ? ಎಸ್, ದಟ್ಸ್ ವಾಟ್ ವಿ ಹ್ಯಾವ್ ನೇಮ್ಡ್ ಇಟ್ ಆಸ್ ಎ ಇಂಟೆನ್ಸಿವ್ ಪ್ರೋಗ್ರಾಮ್. ಯಾಕೆಂತಂದ್ರೆ ವಿ ನೋ ನವೆಂಬರಲ್ಲಿ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ, ಈವನ್ ಅಕ್ಟೋಬರಲ್ಲಿ ಅಂತ ಹೇಳ್ತಿದ್ದಾರೆ. ಮೇ ಬಿ ಈ 2 ತಿಂಗಳಲ್ಲಿ ಒಂದು ಡೇಟಲ್ಲಿ ಇರುತ್ತೆ. ನಮ್ಗೆ ಇರೋದೇ ಆಕ್ಚುಲಿ 3 months. ನೀವು ನಾರ್ಮಲ್ ಕೋರ್ಸ್ನ 6 months ಮಾಡಿದೀರ ಅಂತಂದ್ರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ ಆಕ್ಚುಲಿ, ರೈಟ್? ದಟ್ಸ್ ವೈ ವಿ ಹ್ಯಾವ್ ಕಮ್ ಅಪ್ ವಿತ್ ದ ಇಂಟೆನ್ಸಿವ್ ಪ್ರೋಗ್ರಾಮ್. ಓನ್ಲಿ ಮೋಟಿವ್ ಏನು ಅಂತಂದ್ರೆ ಎಸ್ 2 months ಅಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬಹುದು. ನಾವು ಹೇಗೆ ಮಾಡಿದೀವಲ್ಲ ಸೇಮ್ ವೇ ವಿ ಆರ್ ಗೋಯಿಂಗ್ ಟು ಟೀಚ್ ಯು. ಸೇಮ್ ಹಿಸ್ಟ್ರಿ ನೋಡಿ 23 hours. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ನೋಡಿದ್ರು ವಿಲ್ ಕರನ್ 112 hours. ಇಲ್ಲಿ ನಿಮಗೆ 112, ಲೆಟ್ಸ್ ಸೇ 120 ಅಂತ ಇಟ್ಕೊಳ್ಳಿ. 120 ಎವ್ರಿ ಡೇ ನೀವು 4 to 5 hours ನೋಡ್ಬೇಕಾಗುತ್ತೆ. ಲೆಟ್ಸ್ ಸೇ ಲೋಯರ್ ಲಿಮಿಟ್ ಇಟ್ಕೊಳ್ಳಿ. 4 ಮೂಲ 12. ದಟ್ ಮೀನ್ಸ್ 30 days ಅಲ್ಲಿ ನಿಮಗೆ ಪ್ರೋಗ್ರಾಮ್ ಹೋಗುತ್ತೆ. ಅಂಡ್ ಎಕ್ಸ್ಕ್ಲೂಡಿಂಗ್ ಡೆಫಿನೆಟ್ಲಿ ಸ್ಯಾಟರ್ಡೆ ಸಂಡೇ ನಿಮಗೆ ಟೆಸ್ಟ್ ಇರುತ್ತೆ. ಓಕೆ, ದಟ್ಸ್ ವೈ ಇಟ್ ವಿಲ್ ಗೋ ಅಪ್ ಟು 45 days, ರೈಟ್? ಬಟ್ 1 month ಅಲ್ಲಂತೂ ನಿಮಗೆ ಕಂಪ್ಲೀಟ್ ರಿವಿಷನ್ ಮುಗಿಯುತ್ತೆ. ವೆದರ್ ಯು ಆರ್ ಇನ್ ಎನಿ ಸ್ಟೇಜ್, ಓಕೆ, ಫ್ರೆಶರ್ ಆಗಲಿ ವೆಟರನ್ ಆಗಿರಲಿ, ಆಲ್ರೆಡಿ ನೀವು ಪ್ರಿಲಿಮ್ಸ್ ಪಾಸ್ ಮಾಡಿದ್ರು, ಫಾರ್ ಎವ್ರಿ ಒನ್ ದೀಸ್ ಪ್ರೋಗ್ರಾಮ್ ವಿಲ್ ವರ್ಕ್. ದಟ್ ಇಸ್ ದ ಪಾಯಿಂಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಇದು ಆಲ್ರೆಡಿ ನಿಮಗೆ ರೆಕಾರ್ಡೆಡ್ ಕೊಡ್ತಿರೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಸಪೋಸ್ ಎ ಅಂಡ್ ಬಿ ಅಂತ ತಗೊಳ್ಳಿ, 2 persons ಇದ್ದಾರೆ. ಇವರು ಸ್ವಲ್ಪ ಸ್ಲೋ ಲರ್ನರ್, ಇವರು ಫಾಸ್ಟ್ ಲರ್ನರ್. ನಾವು ರೆಕಾರ್ಡೆಡ್ ಕೊಡ್ತಿರೋದ್ರಿಂದ ಹಿ ಕ್ಯಾನ್ ವಾಚ್ ಇಟ್ ಇನ್ 2x, ಹಿ ಕ್ಯಾನ್ ವಾಚ್ ಇಟ್ ಇನ್ 1x ಆರ್ 0.7x ಅಲ್ಲಿ ಕೂಡ ನೀವು ವಿಡಿಯೋ ನೋಡಿಕೊಂಡು ನಿಮ್ಮ ಒಂದು ಪೇಸಿಗೆ ತಕ್ಕಂತೆ ಯು ಕ್ಯಾನ್ ಸ್ಟಡಿ. ಸೊ ದಟ್ ಇದು ಎಲ್ರಿಗೂ ಒಂಥರ ಫ್ಲೆಕ್ಸಿಬಲ್ ಇದೆ ಆಕ್ಚುಲಿ ಬ್ಯಾಚ್. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಫೈನ್. ಸೊ ನಿಮಗೆ 30 to 35 days ಅಲ್ಲಿ ಮುಗಿಯುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಅಂತ ತಗೊಳ್ಳಿ. ನಾ ಹೇಳಿದೆ ಡೇಟ್ ಕೂಡ ಕೊಟ್ಟಿದ್ದೀವಿ. ಸಿ, ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ನಾವು ಕೊಟ್ಟಿರುವಂಥ ಟೈಮ್ಗೆ ಡೆಲಿವರ್ ಮಾಡ್ತೀವಿ. ದಟ್ ಈಸ್ ಅವರ್ ಪ್ರಾಮಿಸ್. ಸಿ, ಮಂಡೇ 20th ಇಂದ ಸ್ಟಾರ್ಟ್ ಆದರೆ ಜಿಯೋಗ್ರಫಿ ಕ್ಲಾಸ್ 1, ವರ್ಲ್ಡ್ ಜಿಯೋಗ್ರಫಿ 1, 2, 3 ಆಲ್ಮೋಸ್ಟ್ 4 lectures ಇರುತ್ತೆ. ಈಚ್ ಇಲ್ಲಿ ಟೈಮ್ ಕೊಟ್ಟಿದ್ದೀವಿ. ಅಂದರೆ ವಿ ಆರ್ ಟಾರ್ಗೆಟಿಂಗ್ 4 hours ಎವ್ರಿ ಡೇ. ಸೊ ನೀವು 4 ಗಂಟೆ ಡೈಲಿ ಕೊಡ್ತೀನಿ ಅಂತಂದ್ರೆ ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ದಟ್ ಈಸ್ ದ ಹೋಲ್ ಪಾಯಿಂಟ್ ಇಯರ್. ಅರ್ಥ ಆಯ್ತಾ? ಇಲ್ಲಿ ಕೂಡ ನೋಡಿ, ನೀವು ಯು ಹ್ಯಾವ್ ಟು ಟೇಕ್ ದಿಸ್. ಈ PDF ನ ನಿಮಗೆ ಕೊಡ್ತೀವಿ. ಓಕೆ, ದಿಸ್ ಇಸ್ ದ ಟ್ರ್ಯಾಕರ್. ಈ PDF ನ ಪಬ್ಲಿಕ್ ಗ್ರೂಪ್ ಅಲ್ಲೂ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಜಾಯ್ನ್ ಆಗಿರೋರ್ಗಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಇಲ್ಲಿ ಬಾಕ್ಸ್ ಇದೆ, ಯು ಹ್ಯಾವ್ ಟು ಟಿಕ್ ದಟ್. ಕ್ಲಾಸ್ 1 ಆಯ್ತಾ, ನೀವು 1 ಹಾಕ್ಬೇಕು. ಆಕ್ಚುಲಿ ನೀವು ಇನ್ನೊಂದು ನೋಡಿ, ಈ ತರ ಟಿಕ್ ಆಗ್ತಿದೆಯಲ್ಲ, ಸೊ ಆಕ್ಚುಲಿ ಇದರಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಗೆ ಗೊತ್ತಾಗಲ್ಲ ಆಕ್ಚುಲಿ, ಒಂದ್ಸರಿ ಮಾಡಿ ನೋಡಿ. ಈವನ್ ನಾನು ಟಾಸ್ಕ್ ಕೂಡ ಇದೇ ತರ ಮಾಡ್ತೀನಿ. ಒಂದು ನೋಟ್ ಡೌನ್ ಮಾಡ್ಕೊಂಡು ಅಲ್ಲಿ ಜಸ್ಟ್ ಟಿಕ್ ದಟ್. ನಾನು ಆ ಕೆಲಸ ಆಯ್ತು ಅಂತಂದ್ರೆ, ಒಂದು ಟಿಕ್ ಹಾಕಿದೀವಿ ಅಂತಂದ್ರೆ, ಇದೊಂಥರ ಒಂದು ರೈಟ್ ಮಾರ್ಕ್ ಹಾಕಿದೀವಿ ಅಂದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಟ್. ಸೊ ಇದೇ ತರ 2-1. ಸೊ ಇಲ್ಲಿ ನೀವು ವಿಡಿಯೋ ನೋಡ್ಬೇಕಂತೇನಿಲ್ಲ, ನಿಮ್ಮ ನೋಟ್ಸ್ ಇಟ್ಕೊಂಡ್ರು ಕೂಡ ಈ ಶೆಡ್ಯೂಲ್ ನ ಫಾಲೋ ಮಾಡ್ಬೋದು. ಓಕೆ, ಯು ಜಸ್ಟ್ ಟಿಕ್ ದಟ್. ಮುಗೀತು. ಓಕೆ, 1 day ಮುಗೀತು. ಸೆಕೆಂಡ್ ಡೇ 1, 2, 3, 4 videos. ಸಿ, ಹಿಯರ್ ಕಮ್ಸ್ ದ ಮೇನ್ ಪಾರ್ಟ್. ಮೆಂಟರ್ಶಿಪ್, ಡೌಟ್ ಕ್ಲಿಯರಿಂಗ್, ಎಕ್ಸಾಮ್ ಸ್ಟ್ರಾಟಜಿ ಸೆಷನ್. ಇಲ್ಲಿ 1-to-1 ಮೆಂಟರ್ಶಿಪ್ ಇರುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಲೈವ್ ಸೆಷನ್ಸ್ ಇರುತ್ತೆ. ಎವ್ರಿ ಸೆಕೆಂಡ್ ಡೇ ಆದ್ಮೇಲೆ ನಿಮಗೆ ಲೈವ್ ಸೆಷನ್ ಇರುತ್ತೆ. ಈ ಲೈವ್ ಸೆಷನ್ ಅಲ್ಲಿ ನೀವು 2 days ಏನ್ ಮಾಡಿದ್ರಿ ಅಂಡ್ ಮಾಡಿರೋದ್ರಲ್ಲಿ ವಿ ವಿಲ್ ಆಸ್ಕ್ ಯು ದ ಕ್ವಶನ್ಸ್. ಅಲ್ಲಿ ನೀವು ಆನ್ಸರ್ ಮಾಡ್ಲಿಲ್ವಾ, ದಟ್ ಮೀನ್ಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಅ ರಾಂಗ್ ವೇ ಅಂಡ್ ವಿ ವಿಲ್ ಸಜೆಸ್ಟ್ ಯು ದ ರೈಟ್ ವೇ. ಓಕೆ, ಆನ್ಸರ್ ನಾನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಸಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ನಿಮಗೆ ಇರೋದೇ 3 months. ಈ ಕ್ವಶನ್ನೇ ಬರಬಾರ್ದು ಆಕ್ಚುಲಿ. ಓಕೆ, ಯು ನೀಡ್ ಟು ಫಿನಿಶ್ ದ ಟಾರ್ಗೆಟ್ಸ್ ಆಸ್ ಪರ್ ದ ಶೆಡ್ಯೂಲ್. ಆಗ ಮಾತ್ರ ನೀವು 2 months ಅಲ್ಲಿ ಮುಗಿಸಕ್ಕಾಗುತ್ತೆ. ನಾವು ಹೇಳಿದೀವಿ, ನೀವು ಅದನ್ನು ಮಾಡ್ಲಿಲ್ಲ, ಈವನ್ 4 to 5 hours ನೀವು ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ ಪ್ರಿಲಿಮ್ಸ್ ಎಕ್ಸಾಮ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಇದಕ್ಕೆ ದೇರ್ ಇಸ್ ನೋ ಆಲ್ಟರ್ನೇಟಿವ್ಸ್. 4 to 5 hours ಅಂತ ನೀವು ಕೊಡ್ಲೇಬೇಕು ಎವ್ರಿ ಡೇ. ಬಟ್ ನಿಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತಲ್ಲ, ಆಗ ನೀವೇ ಹೇಳ್ತೀರಾ ನಾನು ಆ ಟೈಮು ಮಾಡಿಕೊಂಡು 4 to 5 hours ಕೊಟ್ಟನಲ್ಲ, ಅದು ವರ್ತ್ ಇದೆ ಅಂತ. ಓಕೆ, ಸೇಮ್ ವೇ ವಿತ್
ನೆಕ್ಸ್ಟ್ ಡೇ ಡೇ 3, ಡೇ 4, ಡೇ 5 ಅಗೈನ್ ಮೆಂಟರ್ಶಿಪ್. ನಾ ಹೇಳಿದ್ನಲ್ಲ ವೀಕ್ಲಿ 2 ಮೆಂಟರ್ಶಿಪ್ ಇರುತ್ತೆ. ಅಂಡ್ ಅಲ್ಲಿ ಕೂಡ ನಿಮಗೆ ಹೇಳ್ತೀವಿ PBS ಕ್ಲಾಸಸ್ ಅಂತ ಹೇಳಿದೆ ನಾನು, ಪ್ರಿಯಾರಿಟಿ ಬೇಸಿಸ್ ಅಲ್ಲಿ. ಅಂದ್ರೆ ವಿಲ್ ಗೋಯಿಂಗ್ ಟು ಗಿವ್ ಯು ದ ನೆಮೋನಿಕ್ಸ್, ಟೆಕ್ನಿಕ್ಸ್, ಓಕೆ, ಅಂಡ್ ಸಮ್ ಟ್ರಿಕ್ಸ್. ಅಂಡ್ ಸಬ್ಜೆಕ್ಟ್ ವೈಸ್, ಇದು ಸಬ್ಜೆಕ್ಟ್ ವೈಸ್ ಚಾಪ್ಟರ್ ವೈಸ್ ಕೂಡ ಇರುತ್ತೆ. ನೀವು ಏನ್ ಸಬ್ಜೆಕ್ಟ್ ಓದಿದಿರಲ್ಲ ಸೇಮ್ ಸಬ್ಜೆಕ್ಟ್ಸ್ ವಿ ವಿಲ್ ಗೋಯಿಂಗ್ ಟು ಗಿವ್ ಯು ದ ದಿಸ್ ಟ್ರಿಕ್ಸ್. ಇದು ಹೆಂಗೆ ಅಂತಂದ್ರೆ ನೀವು ಒಂದ್ಸರಿ ಓದಿದಿರಿ ಅಂದ್ರೆ ಮತ್ತೆ ನೀವು ಮರೆಯಲ್ಲ. ದಟ್ ಈಸ್ ಅವರ್ ಗ್ಯಾರಂಟಿ. ಓಕೆ, ಸೇಮ್ ವೇ ವಿ ಆರ್ ಆಲ್ಸೋ ಡೂಯಿಂಗ್ ಆಕ್ಚುಲಿ. ಆಲ್ಮೋಸ್ಟ್ ವಿ ಆರ್ ಡೂಯಿಂಗ್ 7 to 8 ವರ್ಕ್ಸ್. ಅಲಾಂಗ್ ವಿತ್ ದಟ್ ವಿ ಆರ್ ಕ್ಲಿಯರಿಂಗ್ ದ ಎಕ್ಸಾಮ್, ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ. 8 ಮೆಂಬರ್ಸ್ ಹೇಳ್ತಿದೆ, ನಾಟ್ ಓನ್ಲಿ 1 ಮೆಂಬರ್. ಓಕೆ, 80 ಮೆಂಬರ್ಸ್ ಕಂಬೈನ್ಡ್ ಆಗಿ ಹೇಳ್ತಿರೋದು ನಿಮಗೆ. ವಿ ಹ್ಯಾವ್ ಸ್ಟಡಿಡ್ ಇನ್ ದೀಸ್ ವೇ ಆಕ್ಚುಲಿ. ಈಗಲೂ ನೀವು ನಮ್ಮನ್ನು ಕೇಳಿದ್ರೆ ವಿ ಆರ್ ಗೋಯಿಂಗ್ ಟು ಟೆಲ್ ಯು ಎಂಟೈರ್ ಜಿಯೋಗ್ರಫಿ ವಿತ್ ದೀಸ್ ಟೆಕ್ನಿಕ್ಸ್. ಯಾಕಂದ್ರೆ ನೀವು ಕೇಳಿ ಆಕ್ಚುಲಿ ಯಾರಾದ್ರೂ ಪ್ರತಿ ಸರಿ ಪ್ರಿಲಿಮ್ಸ್ ಪಾಸ್ ಮಾಡ್ತಿರ್ತಾರೆ ನೋಡಿ, ಅವರಲ್ಲಿ ನಾಲೆಡ್ಜ್ ಒಂದೇ ಅಲ್ಲ, ದೇ ಹ್ಯಾವ್ ಸಮಥಿಂಗ್ ಸೀಕ್ರೆಟ್ ಆಕ್ಚುಲಿ. ಓಕೆ, ಆ ಸೀಕ್ರೆಟ್ ನ ನಾವು ಇಲ್ಲಿ ರಿವೀಲ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಈ ಒಂದು ಮೆಥಡ್ ನಿಮ್ಗೆ ಯಾವ ಕೋಚಿಂಗ್ ಅಲ್ಲೂ ಹೇಳಿಲ್ಲ. ಈವನ್ ನನಗಂತೂ ಪರ್ಸನಲಿ ನನಗೆಲ್ಲೂ ಈ ಸಿಕ್ಕಿರ್ಲಿಲ್ಲ. ವಿ ಹ್ಯಾವ್ ಇನ್ ದಿಸ್ ಫೀಲ್ಡ್ ಫಾರ್ 8 years. ಆ 8 years ಅಲ್ಲಿ ಕಲ್ತಿರೋದು ಇದನ್ನ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಫೈನ್, ಜಿಯೋಗ್ರಫಿ ಮುಗೀತು. ನೆಕ್ಸ್ಟ್ ಬನ್ನಿ ಹಿಸ್ಟ್ರಿ. ಇಲ್ಲಿ ಕೂಡ ನಿಮಗೆ 35 ಲೆಕ್ಚರ್ಸ್ ಇರುತ್ತೆ. ಬಿಕಾಸ್ ಇಲ್ಲಿ ನಿಮಗೆ ಬೋತ್ ಕರ್ನಾಟಕ, ಇಂಡಿಯಾ ಅಂಡ್ ವರ್ಲ್ಡ್ ಹಿಸ್ಟ್ರಿ. ಆಲ್ಮೋಸ್ಟ್ ಐ ಥಿಂಕ್ ವರ್ಲ್ಡ್ ಹಿಸ್ಟ್ರಿ ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ಕರ್ನಾಟಕ ಇಂಡಿಯನ್ ಹಿಸ್ಟ್ರಿ ಅಂತೂ ನಿಮಗೆ ಬರುತ್ತೆ. ಸೇಮ್ ಕ್ಲಾಸಸ್ ಇರುತ್ತೆ. ಸೊ ನೀವು ಮುಗಿದ ಮೇಲೆ ಒಂದು ಟಿಕ್ ಹಾಕ್ಬೇಕಾಗುತ್ತೆ. ಡೇ 1 ಇಲ್ಲೂ ಅಷ್ಟೇ 4 hours ಇರುತ್ತೆ ಅಷ್ಟೇ ನಿಮಗೆ. ಇಲ್ಲಿ ನಿಮಗೆ 7 to 8 ವಿಡಿಯೋಸ್ ಬರ್ತಿದೆ ಈ ಡೇ ಅಲ್ಲಿ, ಡೇ 8 ಅಲ್ಲಿ. ಬಟ್ ಲುಕ್ ಅಟ್ ಯುವರ್ ಟೈಮಿಂಗ್, 11 minutes, 6 minutes, 27 minutes, 26 minutes. ಓಕೆ, ಇದೇ ರೀತಿ 4 hours ನೀವು ಕೊಡಬೇಕಾಗುತ್ತೆ ಕ್ಲಾಸ್ಗೆ. ಅಂಡ್ ವಿಲ್ ಸಜೆಸ್ಟ್ ದ ಬುಕ್ಸ್ ಆಲ್ಸೋ, ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತ. ಮುಗೀತು. ದೆನ್ ಮೆಂಟರ್ಶಿಪ್ ಸೆಷನ್, ಇದು ಲೈವ್ ಸೆಷನ್ ಇರುತ್ತೆ. ಕೋರ್ಸ್ ಅಲ್ಲಿ ಯಾರು ಜಾಯ್ನ್ ಆಗ್ತಾರಲ್ಲ ಅವ್ರಿಗಂತೂ ಇದು ಲೈವ್ ಇರುತ್ತೆ. ಲಿಂಕ್ ಫಾರ್ವರ್ಡ್ ಮಾಡ್ತೀವಿ. ಯು ಹ್ಯಾವ್ ಟು ಜಾಯ್ನ್ ಅಂಡ್ ಡಿಸ್ಕಸ್ ವಿತ್ ದಟ್. ಇಟ್ಸ್ ಲೈಕ್ ಎ ಗ್ರೂಪ್ ಡಿಸ್ಕಷನ್ ಇದ್ದಂಗೆ. ಗಾಟ್ ಇಟ್? ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಯೂಸ್ಫುಲ್ ಥಿಂಗ್ ಆಕ್ಚುಲಿ. ಯಾಕಂದ್ರೆ ಕ್ಲಾಸಸ್ ರೆಕಾರ್ಡೆಡ್ ಎಲ್ಲರೂ ಕೊಡ್ತಾರೆ, ಬಟ್ ಈ GD ಮಾಡಿದಾಗಲೇ ಗೊತ್ತಾಗೋದು ಬೇರೆಯವರ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ನಮ್ಮ ಪಿಯರ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಅಂಡ್ ನಮ್ದು ವೆದರ್ ವಿ ಆರ್ ಬಿಹೈಂಡ್ ಆರ್ ವಿ ಆರ್ ಇನ್ನು ಮುಂದೆ ಇದೀವಾ ಆರ್ ಹಿಂದೆ ಇದೀವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಗಾಟ್ ಇಟ್? ಅಲ್ಲೇ ನಿಮಗೆ ಮೆಂಟರ್ಶಿಪ್ ಸೆಷನ್ಸ್ ಆಗಲಿ, ಡೌಟ್ ಕ್ಲಿಯರ್ ಸೆಷನ್ಸ್ ಆಗಲಿ ಎಲ್ಲ ಇರುತ್ತೆ. ಸೇಮ್ ವೇ ನಿಮಗೆ 1 week 2 weeks, ಮೇ ಬಿ 1 week or 2 week ಈ ತರ ಶೆಡ್ಯೂಲ್, ಕಂಪ್ಲೀಟ್ ಶೆಡ್ಯೂಲ್. ನೀವು ಇದನ್ನ ನೋಡಿದ್ದೆ ಅದಲ್ಲಿ. ಜಸ್ಟ್ ಇದನ್ನ ಗ್ರೂಪ್ ಅಲ್ಲಿ ಕೂಡ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇನ್ವೈಸ್ ಅಂತ ನೀವು, ಇನ್ವೈಸ್ ಜ್ಞಾನ ಮೇಧ ಅಂತ ನೀವು ಟೆಲಿಗ್ರಾಮ್ ಅಲ್ಲಿ ಟೈಪ್ ಮಾಡಿ. ಸೊ ಗ್ರೂಪ್ ಅಪಿಯರ್ ಆಗುತ್ತೆ. ಯು ಕ್ಯಾನ್ ಜಾಯಿನ್ ದೇರ್. ಈ ಒಂದು PDF ನ ಅಲ್ಲಿ ಅಪ್ಲೋಡ್ ಮಾಡಿದೀವಿ, ಯು ಕ್ಯಾನ್ ಜಾಯಿನ್ ದೇರ್. ಸೊ ಅಲ್ಲಿ ನಿಮಗೆ ಈವನ್ ಎವ್ರಿ ಡೇ ಟೆಸ್ಟ್ ಆಗಲಿ, KS ರಿಲೇಟೆಡ್ ಸ್ಪೆಸಿಫಿಕಲಿ ವಿ ಆರ್ ಟೀಚಿಂಗ್ ಫಾರ್ KS. ಸೊ ಈ ಸದ್ಯಕ್ಕಂತೂ ಯಾವುದೇ ಎಕ್ಸಾಮ್ ನ ಟೀಚ್ ಮಾಡ್ತಿಲ್ಲ, ಯಾವುದೇ ಎಕ್ಸಾಮ್ ಪ್ರೋಗ್ರಾಮ್ ನಡೀತಿಲ್ಲ. ಓನ್ಲಿ ಪ್ರೋಗ್ರಾಮ್ ವಿ ಆರ್ ರನ್ನಿಂಗ್. ವಿ ಆರ್ ಸ್ಪೆಷಲೈಸ್ಡ್ ಇನ್ KS ಎಕ್ಸಾಮ್. ದಟ್ ಟು 2026. ಈ ಟ್ರೆಂಡ್ಗೆ ಏನ್ ಬೇಕಿದೆಯಲ್ಲ ಅದನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಡೆಫಿನೆಟ್ಲಿ ಓಲ್ಡ್ ಟ್ರೆಂಡ್ ಬಂದ್ರೆ ಎವ್ರಿ ಒನ್ ವಿಲ್ ಕ್ಲಿಯರ್ ದ ಎಕ್ಸಾಮ್. ಬಟ್ ಈಗ ಬರ್ತಿರೋ ನ್ಯೂ ಟ್ರೆಂಡ್ಗೆ ಏನ್ ಬೇಕಿದೆಯಲ್ಲ, ಪ್ಯಾಟರ್ನ್ ಏನ್ ಚೇಂಜ್ ಆಗಿದೆಯಲ್ಲ, ಆ ಒಂದು ಪ್ಯಾಟರ್ನ್ ತಕ್ಕಂಗೆ ನಿಮಗೆ ಇಲ್ಲಿ ಮೆಟೀರಿಯಲ್ಸ್ ಆಗಲಿ ಅಂಡ್ ಕ್ಲಾಸಸ್ ಆಗಲಿ ಎಲ್ಲ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಇಲ್ಲಿವರೆಗೂ ಈ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ, ಪ್ಲೀಸ್ ಡೂ ಜಾಯ್ನ್ ದಟ್ ಅಂಡ್ ಯುಟಿಲೈಸ್ ದ ರಿಸೋರ್ಸಸ್ ದೇರ್. ಸೇಮ್ ವೇ ಎಕಾನಮಿ. ಓಕೆ, ಪ್ರಿಲಿಮ್ಸ್ಗೆ ಏನ್ ಬೇಕಲ್ಲ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. CSAT ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ ಅಂಡ್ PBS ಕ್ಲಾಸಸ್ ಆಗಲಿ, ಎವ್ರಿಥಿಂಗ್. ದಿಸ್ ಇಸ್ ದ ಕಂಪ್ಲೀಟ್ ಶೆಡ್ಯೂಲ್. CSAT ಸೇಮ್ ಇಲ್ಲೂ ಕೂಡ ನೋಡಿ, ಹಾರ್ಡ್ಲಿ ನಿಮಗೆ 1 hour ಇರುತ್ತೆ. ದಿಸ್ ಇಸ್ ಮೋರ್ ದೆನ್ ಎನಫ್ ಟು ಕ್ಲಿಯರ್ ದ ಆಕ್ಚುಲಿ ಎಕ್ಸಾಮ್. ಸೊ ಇಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿಲ್ಲ. ಸೊ ಐ ಹ್ಯಾವ್ ಸೀನ್ ದಟ್ ಸಮ್ ಐ ಥಿಂಕ್ 1000 pages ಬುಕ್ ಇಟ್ಕೊಂಡು ಕೂತಿದ್ದಾರೆ. ಯಾವುದಕ್ಕೆ? KS ಪ್ರಿಲಿಮ್ಸ್ಗೋಸ್ಕರ. ಸೊ ಕ್ವಶನ್ ಯುವರ್ ಸೆಲ್ಫ್ ಆಕ್ಚುಲಿ ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ KS ಎಕ್ಸಾಮ್ ಆರ್ ಸಮ್ ಅದರ್ ಬ್ಯಾಂಕಿಂಗ್ ಎಕ್ಸಾಮ್. ಸೊ ಪ್ಲೀಸ್ ಕ್ವಶನ್ ಯುವರ್ ಸೆಲ್ಫ್. ಐ ಹ್ಯಾವ್ ಸೀನ್ ದ ಸ್ಟೂಡೆಂಟ್ಸ್ ಆಕ್ಚುಲಿ, ತುಂಬಾ ಸ್ಟೂಡೆಂಟ್ಸ್ ಮಾತ್ರ ಬರ್ತಿರ್ತಾರೆ, ಇದನ್ನೆಲ್ಲ ತೋರಿಸಿ ಸರ್ ಇದು ಮಾಡಿದ್ರೆ ಸಾಕಾ ಅಂತ. ಆಕ್ಚುಲಿ ಇದು ಮಾಡ್ಲಿಕ್ಕೆ ಯು ನೀಡ್ 4 to 5 months and you are preparing for the banking exam and you are expected to clear the KS exam. How it is possible? Question yourself. So please understand that. Don't do these books and all. ನಾವು ಕೊಡುವಂತ ಮೆಟೀರಿಯಲ್ಸ್ ಕ್ಲಾಸಸ್ ಮಾಡಿ, ದಟ್ಸ್ ಮೋರ್ ದೆನ್ ಎನಫ್. ಗಾಟ್ ಇಟ್? ನಿಮಗೆ ಹೇಳಿದೆ ಪ್ಯಾರಲಲ್ಲಿ ಎವ್ರಿ ವೀಕೆಂಡ್ ಅಲ್ಲಿ ಟೆಸ್ಟ್ ಇರುತ್ತೆ. ಟೆಸ್ಟ್ 9 ಅಂಡ್ ಟೆಸ್ಟ್ 20 ಅಂಡ್ ಫುಲ್ ಲೆಂತ್. ಇದು ಆಕ್ಚುಲಿ ನಿಮಗೆ ಐ ಥಿಂಕ್ ಡೇಟ್ ಬಿಟ್ಟ ಮೇಲೆ ಅನೌನ್ಸ್ ಆಗುತ್ತೆ. ಬಟ್ ಸೆಕ್ಷನಲ್ ಟೆಸ್ಟ್ ಅಂತೂ ಅವೈಲೇಬಲ್ ಇರುತ್ತೆ. ದಿಸ್ ಇಸ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಇಲ್ಲಿ ಟೆಸ್ಟ್ ಸೀರೀಸ್ ಕೂಡ ವೀಕೆಂಡ್ ಅಲ್ಲಿ ನೋಡಿ ನಿಮಗೆ ಕಂಪ್ಲೀಟ್, ನಾ ಹೇಳಿದ್ನಲ್ಲ ಕಂಪ್ಲೀಟ್ ಬ್ರೋಚರ್ ರೆಡಿ ಮಾಡಿ ಕೊಡ್ತಾ ಇದೀವಿ.
ಸೆಕ್ಷನ್ ಅಲ್ಲಿ ಹೇಳಿದೆ ಎವ್ರಿ ವೀಕಲ್ಲಿ. ಸೊ ಲುಕ್ ಅಟ್ ದ ಡೇಟ್ ಆಲ್ಸೋ. ಪ್ರೋಗ್ರಾಮ್ ನಿಮ್ಗೆ 20th ಸ್ಟಾರ್ಟ್ ಆದರೆ ಜಿಯೋಗ್ರಫಿ ಮುಗಿದ ತಕ್ಷಣ ಯು ನೀಡ್ ಟು ವಾಚ್, ಯು ನೀಡ್ ಟು ಅಟೆಂಡ್ ದ ಟೆಸ್ಟ್. ಆನ್ಲೈನ್ ಇರುತ್ತೆ. ಈ ಸಿಲೆಬಸ್ ಓದಬೇಕಾಗುತ್ತೆ ನೀವು. ಯು ನೀಡ್ ಟು ಫಿನಿಶ್ ದಿಸ್ ಸಿಲೆಬಸ್. ಇಲ್ಲಿ ನೋಡಿ, ಜಿಯೋ ಮಾರ್ಫಾಲಜಿಯಿಂದ ಹಿಡಿದು ಕನೆಕ್ಟಿವಿಟಿ ಕಾರಿಡಾರ್ಸ್. ಸೊ KS ಯಾವ ಒಂದು 2026 ಅಲ್ಲಿ ಸಿಲೆಬಸ್ ತಗೊಂಡು ಇದು ಮಾಡಿರುವಂತಹದ್ದು. ಗಾಟ್ ಇಟ್? ಈ ಸಿಲೆಬಸ್ ನೀವು ಓದಬೇಕು, ಟೆಸ್ಟ್ ಅಟೆಂಡ್ ಮಾಡಬೇಕು. ದೇರ್ ಇಸ್ ಅ ಸಪರೇಟ್ ಪ್ರೋಗ್ರಾಮ್ ಆಲ್ಸೋ. ದಿಸ್ 30 ಟೆಸ್ಟ್ ಇರೋದ್ರಿಂದ ಪ್ರಿಲಿಮ್ಸ್ ಸಪರೇಟ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಕೂಡ ಇದೆ. ಇಫ್ ಯು ಗುಡ್ ಎನಫ್ ಇನ್ ದ ಪ್ರಿಲಿಮ್ಸ್ ನೀವು ಪಾಸ್ ಮಾಡ್ತೀರಾ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ, ನೋ ನೀಡ್ ಟು ಟೇಕ್ ದಿಸ್ ಬ್ಯಾಚ್. ಓಕೆ, ಜಸ್ಟ್ ಟೆಸ್ಟ್ ಸೀರೀಸ್ ನ ತಗೊಳ್ಳಿ, ದಟ್ಸ್ ಮೋರ್ ದೆನ್ ಎನಫ್. ಸೊ ನಿಮಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಚಾನ್ಸ್, ಈ ವರ್ಷ ನಾನು ಮಿಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಸ್ವಲ್ಪ ಡೌಟ್ ಇದೆ, ನನಗೆ ಗೈಡೆನ್ಸ್ ಬೇಕು ಅನ್ನೋರು ಮಾತ್ರ ಈ ಬ್ಯಾಚಿಗೆ ಜಾಯ್ನ್ ಆಗಿ. ಗಾಟ್ ಇಟ್? ಸೇಮ್ ವೇ ಎಲ್ಲ ಸಬ್ಜೆಕ್ಟು ನಿಮಗೆ ಟೆಸ್ಟ್ ಡೇಟು, ದೆನ್ ಸೆಕ್ಷನ್ ಅಲ್ಲ, ದೆನ್ ಸಿಲೆಬಸ್. ಈ ಸಿಲೆಬಸ್ ಓದ್ತೀರಾ, ಯು ನೀಡ್ ಟು ಅಟೆಂಡ್ ದ ಟೆಸ್ಟ್. ಆ ಡೇಟ್ ಅಲ್ಲೇ ನಿಮಗೆ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಸದ್ಯಕ್ಕಂತೂ. ಗಾಟ್ ಇಟ್? ಎಕ್ಸಾಮ್ ಡೇಟ್ ಬಂದ ಮೇಲೆ ವಿಲ್ ಸಿ, ಬಟ್ ಸೆಕ್ಷನ್ ಅಲ್ಲಂತೂ ಮುಗಿಸ್ಕೊಡ್ತೀವಿ. ಸೊ ದಿಸ್ ಈಸ್ ದ ಓವರ್ ಆಲ್ ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್. ಓಕೆ, ಅಂಡ್ ನಿಮಗೆ 2 months ಅಲ್ಲಿ ಕ್ಲಾಸಸ್ ಪ್ಲಸ್ ಐ ಥಿಂಕ್ 7 to 8 ಟೆಸ್ಟ್ ಮುಗಿಯುತ್ತೆ. ಅಂಡ್ ಮಿಕ್ಕಿದ ಟೆಸ್ಟ್ ನಿಮಗೆ ಆಲ್ಮೋಸ್ಟ್ 3 months ವರೆಗೂ ಸಿಗುತ್ತೆ. ಅಂಡ್ ಬ್ಯಾಚ್ ವಿಲ್ ಬಿ ಆಕ್ಟಿವ್ ಐ ಥಿಂಕ್ 7 months ಇರುತ್ತೆ ನಿಮಗೆ. ನೀವು ಬರೀ 2 months ಇರಲ್ಲ ಆಕ್ಸೆಸ್, 7 months ವರೆಗೂ ನಿಮಗೆ ಆಕ್ಸೆಸ್ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ಇಟ್ ಅಗೈನ್. ಬಟ್ 7 months ಅಲ್ಲಿ ಕೋರ್ಸ್ ನಿಮಗೆ, ದಟ್ ಮೀನ್ಸ್ ಅವೈಲಬಲ್. ನೀವು ಒಂದ್ಸರಿ ಜಾಯ್ನ್ ಆಗಿದ್ದೀರಂದ್ರೆ 7 months ವರೆಗೂ ಇರುತ್ತೆ, ಬಟ್ ಬ್ಯಾಚ್ ನಿಮಗೆ 2 months ಅಲ್ಲಿ ಕವರ್ ಆಗುತ್ತೆ. ಗಾಟ್ ಇಟ್? ದಿಸ್ ಈಸ್ ದ ಕಂಪ್ಲೀಟ್ ಬ್ರೋಚರ್ ಅಂಡ್ ಐ ವಿಲ್ ಜಸ್ಟ್ ಶೋ ಯು ಹೌ ಟು ಪರ್ಚೇಸ್ ದ ಕೋರ್ಸ್. ಇದುವರೆಗೂ ನೀವು ಕನ್ವಿನ್ಸ್ ಆಗಿದ್ದೀರಾ ಅಂತಂದ್ರೆ, ವೆದರ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರೊಸೀಜರ್ ಆರ್ ದಿಸ್ ಶೆಡ್ಯೂಲ್, ಜಸ್ಟ್ ಬಿ ವಿತ್ ಫಾರ್ 2 to 3 minutes. ಐ ವಿಲ್ ಎಕ್ಸ್ಪ್ಲೈನ್ ಹೌ ಟು ಟೇಕ್ ದ ಬ್ಯಾಚ್. ನೀವು ಜ್ಞಾನಮೇಧ.IAS.com ಅಂತ ನೀವು ಸರ್ಚ್ ಮಾಡಿದ್ದೆ ಅದಲ್ಲಿ. ಸೊ ನಿಮಗೆ 1 second. ಸೊ ಪೇಜ್ ಓಪನ್ ಆಗುತ್ತೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ಎಕ್ಸ್ಪ್ಲೋರ್ ಕೋರ್ಸಸ್. ಸೊ ಇಲ್ಲಿದೆ ನೋಡಿ, ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇದೆ ನೋಡಿ, ಇದು ಕಂಪ್ಲೀಟ್ ಫೌಂಡೇಶನ್ ಬ್ಯಾಚ್. ದಿಸ್ ಇಸ್ ದ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್, ದಿಸ್ ಇಸ್ ದ ಮೇನ್ಸ್ ಟೆಸ್ಟ್ ಸೀರೀಸ್ ಅಂಡ್ ಮೂವ್ ಆನ್. ದಿಸ್ ಇಸ್ ಅಗ್ರಿ ಆಪ್ಷನಲ್ ಟೆಸ್ಟ್ ಸೀರೀಸ್ ಅಂಡ್ ದಿಸ್ ಇಸ್ ದ ಬ್ಯಾಚ್ ಆಕ್ಚುಲಿ ಕ್ರ್ಯಾಶ್ ಕೋರ್ಸ್ ಅಂತ ಇದೆ ನೋಡಿ. ಓಕೆ, ಸೊ ಇನ್ನು ಬ್ಯಾಚ್ ಸ್ಟಾರ್ಟೇ ಆಗಿಲ್ಲ, ಸ್ಟಿಲ್ 3 members ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಅಂಡ್ ನಿಮಗೆ PBSಗೆ ಆಲ್ಮೋಸ್ಟ್ 15 members have joined actually for the batch. So ಇಲ್ಲಿ you can directly purchase the course. This is the batch actually, KS 2026 prelims crash course. Fine. So this is the complete information. Apart from this, ನಿಮಗೆ ಏನೇ queries ಇದ್ರು you can mention in the comment section YouTube ಅಲ್ಲಿ. So every reply ಗೆ we will answer, we will try to answer. Okay, and this is the complete schedule. ನೀವು Telegram ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. So you can join the Telegram channel, Inwise Academy Telegram channel. And yes, if you want more information, you can directly call us as well, 9380498393. So ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್. ಡೆಫಿನೆಟ್ಲಿ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಗೇಮ್ ಚೇಂಜರ್, ಐ ವುಡ್ ಸೇ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ, ಒನ್ಸ್ ಯು ಹ್ಯಾವ್ ಫಿನಿಶ್ಡ್ ದಿಸ್ ಕೋರ್ಸ್, ಈವನ್ 4 to 5 years ಯಾರು UPSC ಫೀಲ್ಡ್ ಆಗಲಿ KPSC ಫೀಲ್ಡ್ ಆಗಲಿ ಕೂತಿರ್ತಾರಲ್ಲ ಎಕ್ಸಾಮ್ಗೋಸ್ಕರ ಅಂತಾನೆ ಏನು ಮಾಡ್ತೀರಾ, ಸ್ಟಿಲ್ ಅವ್ರಿಗಿಂತ ಬೆಟರ್ ಪೊಸಿಷನ್ ಅಲ್ಲಿ ಇರ್ತೀರಾ. ಡೆಫಿನೆಟ್ಲಿ ದಿಸ್ ಇಸ್ ವೆರಿ ಮಚ್ ಪಾಸಿಬಲ್ ಬಿಕಾಸ್ ದೇರ್ ಆರ್ ತುಂಬಾ ನಿಟಿಗ್ರಿಟೀಸ್ ಇದೆ, ತುಂಬಾ ಸೀಕ್ರೆಟ್ಸ್ ಇದಾವೆ ಪ್ರಿಪರೇಷನ್ ಅಲ್ಲಿ. ಈ ಸೀಕ್ರೆಟ್ಸ್ ನ ನೋ ಬಡಿ ಇಸ್ ಟೆಲ್ಲಿಂಗ್ ದಟ್ ಈಸ್ ದ ಮೇನ್ ರೀಸನ್ ಸ್ಟೂಡೆಂಟ್ಸ್ ಆರ್ ನಾಟ್ ಕ್ಲಿಯರ್ ಇನ್ ದ ಎಕ್ಸಾಮ್. ಹಿಯರ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಟ್ರೆಂಡ್. ನಿಮಗೆ ವಿ ವಿಲ್ ಗಿವ್ ಯು ದಿಸ್ ಸೀಕ್ರೆಟ್ಸ್. ಪಾಯಿಂಟ್ ಏನು ಅಂತಂದ್ರೆ, ವಿ ನೀಡ್ ಟು ಕ್ಲಿಯರ್ ದ ಎಕ್ಸಾಮ್, ದಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿಸ್ ಕೋರ್ಸ್. ನಿಮಗೆ PhD ಮಾಡ್ತೀವಾ? ನೋ. ಸರ್ ನೀವು ಕಂಪ್ಲೀಟ್ ಜಿಯೋಗ್ರಫಿ ಮಾಡ್ಕೊಡ್ತೀರಾ? ನೋ. ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಟು ಕ್ಲಿಯರ್ ದ ಎಕ್ಸಾಮ್. ಸೊ ದಟ್ ಈಸ್ ಅವರ್ ಪ್ರಾಮಿಸ್ ಆಕ್ಚುಲಿ, ರೈಟ್? ಅಂಡ್ ಎಸ್, ಇಫ್ ಯು ವಾಂಟ್ ಟು ಕ್ಲಿಯರ್ ದಿಸ್ ಎಕ್ಸಾಮ್, ಡೆಫಿನೆಟ್ಲಿ 2 months ಇಸ್ ಮೋರ್ ದೆನ್ ಎನಫ್. ಓಕೆ, ಆ 2 months ನೀವು ಕೊಟ್ಟು ನೋಡಿ, ದೆನ್ ನಿಮ್ಗೊಂದು ಅರ್ಥ ಆಗುತ್ತೆ ಆಕ್ಚುಲಿ ಪ್ರಿಪರೇಷನ್. ನಿಮ್ಮ ಒಂದು ಪ್ರಿಪರೇಷನ್ ಮೇ ಬಿ ಮೆಥಡ್ ಇದೆಯಲ್ಲ, ಕಂಪ್ಲೀಟ್ಲಿ ಇದು ಚೇಂಜ್ ಆಗುತ್ತೆ. ನೀವು ಈ ಕೋರ್ಸ್ ಜಾಯ್ನ್ ಆದ್ಮೇಲೆ ನಿಮಗೆ ಅನಿಸುತ್ತೆ, ನಾನು ಇಷ್ಟು ಐ ಥಿಂಕ್ ಆಲ್ಮೋಸ್ಟ್ ನಾನು ನೋಡ್ದಂಗೆ 80% ಆಫ್ ದ ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ಬರೀ ಮಿಸ್ಟೇಕ್ಸೇ ಇರುತ್ತೆ ಆಕ್ಚುಲಿ. ಆ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ.
ಅಂಡ್ ಈ ಮಿಸ್ಟೇಕ್ಸ್ ನೀವೇ ಮಾಡಬೇಕಾಗಂತಿಲ್ಲ. 8 ವರ್ಷ ಪ್ರಿಪರೇಷನ್ ಅಲ್ಲಿ ನಾವು ಮಾಡಿದೀವಿ ಆಲ್ರೆಡಿ. ವಿ ಹ್ಯಾವ್ ಡನ್ ದಟ್ ಮಿಸ್ಟೇಕ್ಸ್. ಸೊ ಐ ಡೋಂಟ್ ವಾಂಟ್ ಯು ಟು ಕಮಿಟ್ ದೋಸ್ ಮಿಸ್ಟೇಕ್ಸ್. ವಿ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ದಟ್. ಅಂಡ್ ಡೆಫಿನೆಟ್ಲಿ ಇನ್ನೊಂದ್ಸರಿ ಫೈನಲ್ ಆಗಿ ಹೇಳ್ತಿರೋದು ಒಂದೇ, ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಟು ಕ್ಲಿಯರ್ ದ ಎಕ್ಸಾಮ್, ನಾಟ್ ಡೂ PhD. ಬೈ ಗಿವಿಂಗ್ 6 to 8 to 10 months ನಿಮಗೆ ಪ್ರೋಗ್ರಾಮ್ ಕೊಟ್ಟು, we are not doing that. We are giving only for 2 months. And yes, once again you can show this video to your mains, already mains ಬರ್ದಿರೋ ಫ್ರೆಂಡ್ಸ್ ನ ಕೇಳಿ, ವೆದರ್ UPSC or KPSC, and ask you their opinion as well. 2 months ಅಲ್ಲಿ ಮಾಡಬಹುದಾ ಅಂತ ಒಂದ್ಸರಿ ಕೇಳಿ, then you decide. Thank you and see you in the next video. And for any queries, please mention in comment section. Thank you once again.